4ನೇದು ಪೊಟೆನ್ಷಿಯಲ್ ಚಾಲೆಂಜಸ್ ಆಫ್ ಹ್ಯಾವಿಂಗ್ ಎ ಪಾರ್ಟ್ನರ್. ಪಾರ್ಟ್ನರ್ ನಿಮ್ಮ ಬಿಸ್ನೆಸ್‌ಗೆ ಕೆಲವು ಅಡ್ವಾಂಟೇಜಸ್‌ನ ತರೋ ಜೊತೆ ಡೌನ್ ಸೈಡ್ಸ್‌ನ ಕೂಡ ತರುವಂತ ಸಾಧ್ಯತೆ ಇದೆ. ಯಾವ ರೀತಿ ಅಂದ್ರೆ ವಿಷನ್ ಮತ್ತೆ ಗೋಲ್ಸ್ ಅಲ್ಲಿ ಡಿಫರೆನ್ಸಸ್ ಇರೋದು. ಪಾರ್ಟ್ನರ್ಸ್‌ನ ವಿಷನ್ ಮತ್ತೆ ಗೋಲ್ಸ್ ಅಲ್ಲಿ ಡಿಫರೆನ್ಸಸ್ ಇರೋದ್ರಿಂದ ಅವರಲ್ಲಿ ಕಾನ್ಫ್ಲಿಕ್ಟ್ ಆಗ್ಬೋದು, ಕಂಪನಿ ಗ್ರೋತ್ ಅಪರ್ಚುನಿಟೀಸ್‌ನ ಮಿಸ್ ಮಾಡ್ಕೋಬಹುದು ಮತ್ತೆ ಟ್ಯಾಲೆಂಟೆಡ್ ಎಂಪ್ಲಾಯೀಸ್‌ಗೆ ಫ್ರಸ್ಟ್ರೇಟ್ ಆಗ್ಬೋದು. ಪ್ರಾಫಿಟ್ ಶೇರಿಂಗ್. ಪಾರ್ಟ್ನರ್‌ಶಿಪ್ ಅಂದಮೇಲೆ ರಿಸ್ಕ್ ಮತ್ತೆ ರಿವಾರ್ಡ್ ಎರಡೂ ಹಂಚ್ಕೋಬೇಕು. ಪ್ರಾಫಿಟ್ ಶೇರಿಂಗ್ ಅಲ್ಲಿ ಸ್ಟ್ರಿಕ್ಟ್ ಪಾಲಿಸೀಸ್ ಮತ್ತೆ ರೂಲ್ಸ್‌ನ ಮಾಡ್ಕೊಂಡ್ರೆ ಒಳ್ಳೆಯದು. ಡಿಸಿಷನ್ ಮೇಕಿಂಗ್ ಕಾನ್ಫ್ಲಿಕ್ಟ್ಸ್. ಈ ಪಾರ್ಟ್ನರ್ಸ್‌ನ ಡಿಸಗ್ರಿಮೆಂಟ್ಸ್ ಇಂದ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ನಿಧಾನ ಆಗುತ್ತೆ. ಏನಾದರೂ ಬೋರ್ಡಿಂದ ಅಪ್ರೂವ್ ಆಗಬೇಕಾಗಿದ್ದಾಗ ಡಿಸಿಷನ್ ಟೇಕಿಂಗ್ ಪ್ರೋಸೆಸ್ ಅನ್ನೋದು ಪಾರ್ಟಿಸಿಪೇಟಿವ್ ಆಗಿರಬೇಕು. ಅಂದ್ರೆ ಇಬ್ರು ಸೇರಿ ಮಾಡೋಂಥದ್ದಾಗಿರಬೇಕು. ಲೀಗಲ್ ಮತ್ತೆ ಫೈನಾನ್ಷಿಯಲ್ ರಿಸ್ಕ್. ನಿಮ್ಮಲ್ಲಿ ಅಪನಂಬಿಕೆಗಳು ಬಂದಾಗ ಪಾರ್ಟ್ನರ್ಶಿಪ್‌ನ ಡಿಸಾಲ್ವ್ ಮಾಡೋದು ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಆಗಿರ್ಬೋದು. ಸಂಘರ್ಷಗಳು ವರ್ಕಿಂಗ್ ಅಟ್ಮಾಸ್ಫಿಯರ್ ಮೇಲೆ ಕೂಡ ಪರಿಣಾಮ ಬೀರುತ್ತವೆ. ಮತ್ತೆ ವೇಗವಾಗಿ ಬಿಸ್ನೆಸ್ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಪಾರ್ಟ್ನರ್‌ನ ಹುಡುಕುವಾಗ ಈ ಎಲ್ಲಾ ಸಮಸ್ಯೆಗಳ ಬಗ್ಗೆ ಯೋಚಿಸಲೇಬೇಕು. ಯಾವುದೇ ಸಂದರ್ಭದಲ್ಲಿ ನೀವು ಲೀಗಲಿ ಬೈಂಡ್ ಆಗಿರುವ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್‌ನ ಪ್ರೊಫೆಷನಲ್ ಡ್ರಾಫ್ಟ್ ಇಟ್ಕೊಂಡಿದ್ರೆ ಒಳ್ಳೆಯದು. ಅದರಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಏನು, ಓನರ್‌ಶಿಪ್ ಟರ್ಮ್ಸ್ ಮತ್ತೆ ಎಕ್ಸಿಟ್ ಸ್ಟ್ರಾಟಜಿ ಇನ್ಕ್ಲೂಡ್ ಆಗಿರಬೇಕು.